ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದವೇದಂಗ ವೇದಾಂತ ವಿದ್ಯಾಸ್ಥಾನೆ ಪ್ರಿಯೋಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 25/2026ನೆಯ ಬುಧವಾರದ ದಿನ ಭವಿಷ್ಯವನ್ನು ನೋಡುವಂಥ ಒಂದು ಸುಸಂದರ್ಭದಲ್ಲಿದ್ದೇವೆ. ಈ ದಿನ ಬುಧವಾರದ ಜೊತೆಗೆ ಚತುರ್ಥಿ ತಿಥಿ ಮತ್ತು ಪಂಚಮಿ ತಿಥಿ ಸೇರಿಕೊಂಡಿದೆ. ಅದ್ರ ಜೊತೆಗೆ ಪುನರ್ವಸು ನಕ್ಷತ್ರ ಅನ್ನುವಂಥದ್ದು ಸಹ ಸೇರಿಕೊಂಡಿದೆ. ಈ ಬುಧವಾರ ಅನ್ನುವಂಥದ್ದು ಬುದ್ಧಿ, ಸಂವಹನ ಕೌಶಲ್ಯ, ವಿಶ್ಲೇಷಣೆ, ವ್ಯಾವಹಾರಿಕ ಚಾತುರ್ಯವನ್ನು ತೋರಿಸಿದ್ರೆ, ಚತುರ್ಥಿ ತಿಥಿ ಎನ್ನುವಂಥದ್ದು ಅಡೆತಡೆಗಳ ನಿವಾರಣೆಯನ್ನು ಮಾಡುವಂಥದ್ದು, ಶುದ್ಧೀಕರಣವನ್ನು ಮಾಡುವಂಥದ್ದು ತೋರಿಸ್ತದೆ. ಪಂಚಮಿ ತಿಥಿ ಎನ್ನುವಂಥದ್ದು ಜ್ಞಾನ ವೃದ್ಧಿಯನ್ನು ಮಾಡುವಂಥದ್ದು, ಬೆಳವಣಿಗೆ ಉಂಟು ಮಾಡುವಂಥದ್ದನ್ನು ತೋರಿಸಿದ್ರೆ, ಪುನರ್ವಸು ನಕ್ಷತ್ರ ಅನ್ನುವಂಥದ್ದು ಪುನರುತ್ಥಾನ, ಆಸೆಗಳನ್ನು ಈಡೇರಿಸುವಂಥದ್ದು, ಪುನರಾರಂಭ ಮಾಡುವಂಥದ್ದು, ಧೈರ್ಯ ಮತ್ತು ಜ್ಞಾನವನ್ನು ನೀಡುವಂಥದ್ದನ್ನು ತೋರಿಸ್ತದೆ. ಇವೆಲ್ಲಗಳ ಸಮ್ಮಿಶ್ರಣ ಅನ್ನುವಂಥದ್ದು 12 ರಾಶಿಗಳ ಮೇಲೆ ಯಾವ್ಯಾವ ರೀತಿ ಪ್ರಭಾವವನ್ನು ಬೀರ್ತವೆ ಎನ್ನುವಂಥದ್ದನ್ನು ಈ ದಿನ ನಾವು ನೋಡೋಣ. ಮೇಷರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ವಿಚಾರಗಳು ಮತ್ತು ಯೋಜನೆಗಳನ್ನು ಆರಂಭಿಸಲು ಉತ್ತಮವಾದಂಥ ದಿನವಾಗಿದೆ. ಸಂವಹನದ ಮೂಲಕ ನಾಯಕತ್ವ ಕೌಶಲ್ಯ ಪ್ರದರ್ಶಿಸಲು ಉತ್ತಮ ಅವಕಾಶ ದೊರೆಯುತ್ತದೆ. ಹಿಂದಿನ ಕೆಲಸಗಳು ಮತ್ತೆ ವೇಗವನ್ನು ಪಡೆದುಕೊಳ್ಳುತ್ತದೆ. ಆದರೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹಣಕಾಸಿನ ವಿಚಾರದಲ್ಲಿ ಆದಾಯದ ಅವಕಾಶಗಳು ಕಾಣಿಸ್ತದೆ. ಸಣ್ಣ ಲಾಭಗಳ ಸಾಧ್ಯತೆ ಇದೆ. ಆದರೆ ಅಪಾಯಕಾರಿ ಹೂಡಿಕೆಗಳನ್ನು ಮಾಡಬಾರ್ದು ಅನ್ನುವಂಥದ್ದು. ಸಂಬಂಧಗಳಲ್ಲಿ ಮಾತುಕತೆ ಸುಧಾರಿಸ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇನಾದರೂ ಇದು ನಿವಾರಣೆ ಆಗೋದು ಸಾಧ್ಯತೆ ಇದೆ. ಆದರೆ ಕಠಿಣ ಮಾತುಗಳಿಂದ ದೂರ ಇರಬೇಕಾದದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಶಕ್ತಿಶಾಲಿ ಮತ್ತು ಸಕ್ರಿಯವಾದಂಥ ಮನೋಭಾವ, ಹೊಸ ಗುರಿಗಳ ಮೇಲೆ ಗಮನ ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಆತುರತೆ ಎನ್ನುವಂಥದ್ದು ಕಾಣ್ತದೆ. ಇವೆಲ್ಲವನ್ನು ನೋಡಿದ್ರೆ ನೀವು ಗಮನಿಸಬೇಕಾಗಿರುವಂಥದ್ದು, ಕೋಪವನ್ನು ಈ ದಿನ ನಿಯಂತ್ರಿಸಬೇಕಾಗ್ತದೆ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಎಲ್ಲರಿಗೂ ಈ ದಿನ ಪರಿಹಾರವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ಎಲ್ಲವೂ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ತ್ವರಿತವಾಗಿ ನಡೆಯಿರಿ, ಜಾಣ್ಮೆಯಿಂದ ಯೋಚಿಸಿ, ಸಮತೋಲನವನ್ನು ಕಾಪಾಡಿಕೊಳ್ಳಿ ಎನ್ನುವಂಥದ್ದು. ವೃಷಭರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಕೆಲಸದ ಒತ್ತಡ ಇದ್ದರೂ ಫಲದಾಯಕವಾದಂಥ ದಿನ. ಬಾಕಿ ಕೆಲಸಗಳು ಮತ್ತೆ ಆರಂಭವಾಗುವಂಥ ಸಂದರ್ಭ ಬರಬಹುದು. ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆ ಉತ್ತಮವಾಗಿರ್ತದೆ. ಆದರೆ ಕಠಿಣ ಮನೋಭಾವ ಮತ್ತು ಹಠವನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆಯಾಗ್ತದೆ. ಹೊಸ ಆದಾಯದ ಯೋಜನೆಗಳಿಗೆ ಉತ್ತಮವಾದಂಥ ದಿನ. ಆದರೆ ತಕ್ಷಣದ ಖರ್ಚುಗಳನ್ನು ಮಾಡುವಂಥ ಮನೋಭಾವ ಇಟ್ಕೊಳ್ಬಾರ್ದು. ಸಂಬಂಧಗಳಲ್ಲಿ ಸಂವಹನ ಸುಧಾರಿಸ್ತದೆ. ತಪ್ಪು ಅರ್ಥಗಳ ನಿವಾರಣೆ ಉಂಟಾಗೋ ಸಾಧ್ಯತೆಗಳಿರ್ತದೆ. ಅತಿಯಾದ ಅಧಿಕಾರ ಮನೋಭಾವ ಇದ್ದರೆ ಅದನ್ನು ತಪ್ಪಿಸಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಪ್ರಾಯೋಗಿಕ ಮತ್ತು ಸ್ಥಿರ ಮನೋಭಾವ ಇರ್ತದೆ. ಭವಿಷ್ಯದ ಯೋಜನೆಗಳ ಬಗ್ಗೆ ಗಮನ ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಅತಿಯಾದ ಯೋಚನೆ ಮಾಡಬಹುದು. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು, ಲವಲವಿಕೆಯನ್ನು ವೃದ್ಧಿಸ್ಕೊಳ್ಳಿ, ಒತ್ತಡವನ್ನು ನಿಯಂತ್ರಿಸಿ, ತುರ್ತು ನಿರ್ಧಾರಗಳನ್ನು ಕೈಗೊಳ್ಳಬಾರ್ದು. ಪ್ರತಿಯೊಂದಕ್ಕೂ ಪರಿಹಾರವಾಗಿ ಸೋಮೇಶ್ವರನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ತಂದುಕೊಡ್ತದೆ. ಕೊನೆಗೊಂದು ಕಿವಿ ಮಾತು, ಸ್ಥಿರವಾಗಿರಿ, ಸ್ಪಷ್ಟವಾಗಿ ಯೋಚಿಸಿ, ಜಾಣ್ಮೆಯಿಂದ ನಡೆದುಕೊಳ್ಳಿ ಅನ್ನುವಂಥದ್ದನ್ನು. ಮಿಥುನ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂವಹನ ಇರ್ಬೋದು, ಬರವಣಿಗೆ ಇರ್ಬೋದು, ಅಧ್ಯಾಪನ ಇರ್ಬೋದು, ಮಾಧ್ಯಮ ಕ್ಷೇತ್ರದಲ್ಲಿ ಇರ್ಬೋದು, ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಈ ಬಾಕಿ ಕೆಲಸಗಳು ಮತ್ತೆ ಆರಂಭ ಆಗೋ ಸಾಧ್ಯತೆ ಇದೆ. ಹೊಸ ಆಲೋಚನೆಗಳು ಮತ್ತು ಯೋಜನೆಗಳಿಗೆ ಉತ್ತಮವಾದಂಥ ದಿನ. ನೆಕ್ಸ್ಟು, ಆದರೆ ನೀವು ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಮಾಡುವಂಥ ಪ್ರವೃತ್ತಿಯನ್ನು ಬಿಡಬೇಕು ಅನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಹೊಸ ಆದಾಯದ ಅವಕಾಶಗಳು ಕಾಣಿಸ್ಕೊಳ್ತದೆ. ಸಣ್ಣ ಲಾಭಗಳು ಸಿಗುವಂಥ ಸಾಧ್ಯತೆ ಇದೆ. ತಕ್ಷಣದ ಖರ್ಚುಗಳನ್ನು ತಡೆಯಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಮಾತುಕತೆ ಸುಧಾರಿಸ್ತದೆ. ತಪ್ಪು ತಿಳುವಳಿಕೆಗಳು ನಿವಾರಣೆಯಾಗ್ತದೆ. ಮಾತಿನಲ್ಲಿ ಅಸ್ಥಿರತೆ. ಆದ್ದರಿಂದ ಒಂದೇ ರೀತಿ ನೀವು ಮಾತನಾಡಬೇಕು, ಮಾತನ್ನು ಆಗಾಗ್ಗೆ ಬದಲಾಯಿಸಬಾರ್ದು ಅನ್ನುವಂಥದ್ದು. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಕುತೂಹಲಭರಿತವಾದಂಥ ಚುರುಕಾದ ಮನೋಭಾವ ಇರ್ತದೆ. ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಅಶಾಂತಿ ಎನ್ನುವಂಥದ್ದು ಕಾಡ್ತದೆ. ಆದ್ದರಿಂದ ನೀವು ಗಮನವನ್ನು ಕೇಂದ್ರೀಕರಿಸೋದನ್ನು ಕಲಿತ್ಕೊಳ್ಳಿ. ಅತಿಯಾಗಿ ಯೋಚನೆ ಮಾಡೋದನ್ನು ತಪ್ಪಿಸಿ ತುರ್ತು ನಿರ್ಧಾರಗಳನ್ನು ಕೈಗೊಳ್ಳಬೇಡಿ.
ಎಲ್ಲದಕ್ಕೂ ಪರಿಹಾರವಾಗಿ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಸಹಕಾರಿಯಾಗಿರ್ತದೆ. ಕೊನೆಗೊಂದು ಕಿವಿ ಮಾತು, ವೇಗವಾಗಿ ಯೋಚಿಸಿ ಬುದ್ಧಿವಂತರಾಗಿ ಪುನರಾರಂಭವನ್ನು ಮಾಡಿ ಗಮನವನ್ನು ಕೇಂದ್ರೀಕರಿಸೋದನ್ನು ಕಲ್ತ್ಕೊಳ್ಳಿ ಎನ್ನುವಂಥದ್ದು. ಕಟಕ ರಾಶಿಯವರೇ, ಇದು ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಇರ್ತದೆ, ಸುಧಾರಣೆ ಎನ್ನುವಂಥದ್ದು ಸಹ ಇರ್ತದೆ. ಹಳೆಯ ಸಮಸ್ಯೆಗಳನ್ನು ಮತ್ತೆ ಸರಿಪಡಿಸುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಸಂವಹನದ ಮೂಲಕ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಸಾಧ್ಯವಾಗ್ತದೆ. ಆದರೆ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳದಲೇ ಇರುವಂಥದ್ದು ಈ ದಿನ ಜಾಣತನ ಅನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸ್ಥಿರತೆ ಎನ್ನುವಂಥದ್ದು ಕಾಣ್ತದೆ. ಹೊಸ ಆದಾಯದ ಕಲ್ಪನೆಗಳು ಬರ್ತದೆ. ಆದರೆ ಭಾವನಾತ್ಮಕ ಖರ್ಚುಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ತಿಳಿದುಕೊಂಡ ನಂತರ ಸಂಬಂಧಗಳಲ್ಲಿ ತಪ್ಪು ಅರ್ಥಗಳ ನಿವಾರಣೆ ಆಗುವಂಥದ್ದು ಸಾಧ್ಯತೆ ಇದೆ. ಮಾತುಕತೆ ಮೂಲಕ ಎಲ್ಲರನ್ನ ಸಮಾಧಾನ ಪಡಿಸೋದಕ್ಕೆ ಸಾಧ್ಯತೆ ಇದೆ. ಆದರೆ ಅತಿಯಾದ ಸಂವೇದನೆಯನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಸಂವೇದನಾಶೀಲವಾಗಿರ್ತದೆ, ಆದರೆ ಚಿಂತನಶೀಲ ಮನೋಭಾವ ಅನ್ನುವಂಥದ್ದು ನಿಮ್ಮಲ್ಲಿರ್ತದೆ. ಒಳಗಿನ ಚೇತರಿಕೆ ಮತ್ತು ಸ್ಪಷ್ಟತೆ ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಮನೋಭಾವದಲ್ಲಿ ಸ್ವಲ್ಪ ಏರಿಳಿತ ಅನ್ನುವಂಥದ್ದು ಉಂಟಾಗಬಹುದು. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು ಅತಿಯಾದ ಚಿಂತನೆ ಬೇಡ. ಭಾವನಾತ್ಮಕ ಸಮತಾಲವನ್ನು ಕಾಪಾಡಿಕೊಳ್ಳಿ. ತುರ್ತು ಪ್ರತಿಕ್ರಿಯೆಯನ್ನು ನೀಡದಲೇ ಇರುವಂಥದ್ದು ಒಳ್ಳೆಯದು. ಪರಿಹಾರಕ್ಕೋಸ್ಕರ ಹನುಮಂತನ ಮಂತ್ರವನ್ನು ಪಠನೆ ಮಾಡುವಂಥದ್ದು ಎಲ್ಲ ಶುಭವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು, ಭಾವನೆ ಮತ್ತು ಜ್ಞಾನವನ್ನು ಸಮತೋಲನಗೊಳಿಸಿ ಶಾಂತಿಯೊಂದಿಗೆ ಮುಂದುವರಿಯಿರಿ. ಸಿಂಹರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಾಯಕತ್ವ ಮತ್ತು ಸಂವಹನ ಕ್ಷೇತ್ರದಲ್ಲಿ ಉತ್ತಮವಾದಂಥ ಫಲ ದೊರೆಯುತ್ತದೆ. ಹೊಸ ಅವಕಾಶಗಳು ಮತ್ತು ಜವಾಬ್ದಾರಿಗಳು ಬರಬಹುದು. ನಿಂತಿದ್ದ ಕೆಲಸಗಳು ಪುನರಾರಂಭವಾಗುವ ಸಾಧ್ಯತೆ ಇದೆ. ಆದರೆ ಅಹಂಕಾರ ಮತ್ತು ಅತಿಯಾದಂಥ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಮುಂದುವರಿಬಾರದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳು ಬರ್ತದೆ. ಆದಾಯ ಸುಧಾರಣೆ ನಿಧಾನವಾಗಿ ಆಗ್ತದೆ. ಆದರೆ ತುರ್ತು ಖರ್ಚುಗಳನ್ನು ನಿಭಾಯಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಮರು ಸಮ್ಮಿಲನ ಆಗೋ ಸಾಧ್ಯತೆ ಇದೆ. ಆದರೆ ವಿಚಾರಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕಠಿಣ ಮಾತುಗಳಿಂದ ದೂರ ಇರಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಆತ್ಮವಿಶ್ವಾಸ ಇರುವ, ಆದರೆ ಆತ್ಮ ಪರಿಶೀಲನಾ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ಯೋಜನೆಗಳಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಬರ್ತದೆ. ಕೆಲವೊಮ್ಮೆ ಭಾವನಾತ್ಮಕ ಸಂವೇದನೆ ಉಂಟಾಗೋ ಸಾಧ್ಯತೆಗಳಿರ್ತದೆ. ಜಾಗ್ರತೆಯಿಂದ ಇರಿ. ಕೋಪವನ್ನು ನಿಯಂತ್ರಿಸಿ ತುರ್ತು ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಎಲ್ಲದಕ್ಕೂ ಈ ದಿನ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತಿ, ಆತ್ಮವಿಶ್ವಾಸದಿಂದ ಮತ್ತೆ ಆರಂಭಿಸಿ ಜಾಣ್ಮೆಯಿಂದ ನಡೆದುಕೊಳ್ಳಿ ಮತ್ತು ಸ್ಥಿರವಾಗಿ ಬೆಳೆಯಿರಿ. ಕನ್ಯಾ ರಾಶಿಯವರ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ವಿಶ್ಲೇಷಣೆ, ಯೋಜನೆ, ಸಮಸ್ಯೆ ಪರಿಹಾರ ಮಾಡುವಂಥ ಕಾರ್ಯಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹಳೆಯ ತಪ್ಪುಗಳನ್ನು ಸರಿಪಡಿಸೋದಕ್ಕೆ ಉತ್ತಮವಾದಂಥ ದಿನವಾಗಿದೆ. ಬಾಕಿ ಕೆಲಸಗಳನ್ನು ಮುಂದುವರಿಸುವಂಥದ್ದು, ಅದರ ವೇಗವನ್ನು ಹೆಚ್ಚಿಸಿಕೊಳ್ಳುವಂಥದ್ದನ್ನು ಮಾಡೋದಕ್ಕೆ ಈ ದಿನ ತುಂಬ ಶುಭವಾಗಿದೆ. ಆದರೆ ಅತಿಯಾದಂಥ ಚಿಂತನೆ ಮಾಡೋದನ್ನು ತಪ್ಪಿಸಬೇಕಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಎನ್ನುವಂಥದ್ದಾಗ್ತದೆ. ಹೊಸ ಆದಾಯದ ಅವಕಾಶಗಳು ಕಾಣಬಹುದು. ಅನಗತ್ಯ ಲೆಕ್ಕಾಚಾರದಿಂದ ಉಂಟಾಗುವಂಥ ಆತಂಕವನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಚೇತರಿಕೆ ಕಾಣೋ ಸಾಧ್ಯತೆ ಇದೆ. ತಪ್ಪು ಅರ್ಥಗಳ ನಿವಾರಣೆ ಆಗುವ ಸಾಧ್ಯತೆಗಳಿರ್ತದೆ. ಅತಿಯಾದ ಟೀಕೆ ಮಾಡೋದನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಈ ದಿನ ತಾರ್ಕಿಕ ಮತ್ತು ಸುಧಾರಣಾ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ವ್ಯವಸ್ಥೆಗಳನ್ನು ರೂಪಿಸುವಂಥ ಆಸಕ್ತಿ ಇರ್ತದೆ. ಕೆಲವೊಮ್ಮೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಕಾಣಬಹುದು. ಆದರೆ ಈ ದಿನ ನೀವು ಅತಿಯಾಗಿ ವಿಶ್ಲೇಷಣೆ ಮಾಡಬಾರ್ದು. ಲವಲವಿಕೆಯನ್ನು ಬೆಳೆಸ್ಕೊಳ್ಳಿ. ಭಾವನಾತ್ಮಕ ಸಮತಾಲನವನ್ನು ಕಾಪಾಡಿಕೊಳ್ಳಿ. ಶಿವನ ಪೂಜೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು, ಪುನರ್ರೂಪಿಸ್ಕೊಳ್ಳಿ, ಮತ್ತೆ ಆರಂಭಿಸಿ ಸ್ಪಷ್ಟತೆಯಿಂದ ಬೆಳೆಯಿರಿ. ಇಲ್ಲಿವರೆಗೆ ಯಾರೋ ದಿನಭವಿಷ್ಯವನ್ನು ನೋಡ್ತಾ ಇದ್ದೀರಿ, ನೀವು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಲಾರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಪಾಲುಗಾರಿಕೆ ಮತ್ತು ತಂಡದ ಜೊತೆಗೆ ಮಾಡುವಂಥ ಕಾರ್ಯಗಳಲ್ಲಿ ಹೊಸ ಆರಂಭ ಅನ್ನುವಂಥದ್ದು ಉಂಟಾಗ್ತದೆ. ಸಂವಹನದ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಗ್ತದೆ. ಬಾಕಿ ಕೆಲಸಗಳು ಮತ್ತೆ ಆರಂಭವಾಗಬಹುದು. ಆದರೆ ಅನಿಶ್ಚಿತತೆ ಮತ್ತು ಗೊಂದಲದ ನಿರ್ಧಾರಗಳನ್ನು ತಪ್ಪಿಸ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದ ಸುಧಾರಣೆ ಉಂಟಾಗ್ತದೆ. ಹೊಸ ಆದಾಯದ ಕಲ್ಪನೆಗಳು ಬರಬಹುದು. ಆದರೆ
ತುರ್ತಾಗಿ ಬರುವಂಥ ಖರ್ಚುಗಳನ್ನು ನಿಭಾಯಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಮರು ಸಮ್ಮಿಲನ ಉಂಟಾಗೋ ಸಾಧ್ಯತೆಗಳಿರ್ತದೆ. ತಪ್ಪು ಅರ್ಥಗಳು ಏನಾದರೂ ಇದ್ದರೆ ಅದನ್ನು ಸರಿಪಡಿಸ್ಕೊಳೋದಕ್ಕೆ ಒಳ್ಳೆಯ ದಿನ. ಎಲ್ಲರನ್ನ ಖುಷಿಪಡಿಸುವ ಪ್ರಯತ್ನದಲ್ಲಿ ನಿಮ್ಮ ಭಾವನೆಗಳನ್ನು ಮರೆಮಾಚಬೇಡಿ ಎನ್ನುವಂಥದ್ದು. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಸಮತೋಲನವಾದಂಥ ಚಿಂತನಶೀಲ ಮನೋಭಾವ ನಿಮ್ಮಲ್ಲಿರ್ತದೆ. ಹೊಸ ಅವಕಾಶಗಳ ಬಗ್ಗೆ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗ್ತದೆ. ಕೆಲವೊಮ್ಮೆ ಅತಿಯಾದ ಚಿಂತನೆ ಕಾಡಬಹುದು. ಆದ್ದರಿಂದ ನೀವು ತುರ್ತು ನಿರ್ಧಾರಗಳನ್ನು ತಪ್ಪಿಸಬೇಕು, ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಅತಿಯಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಹೋಗಬಾರದು. ಎಲ್ಲದಕ್ಕೂ ಪರಿಹಾರವಾಗಿ ಗುರುವಿನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು. ಈ ದಿನ ನಿಮ್ಮ ಚಿಂತನೆಗಳನ್ನು ಸಮತೋಲನಗೊಳಿಸಿ ಜಾಣ್ಮೆಯಿಂದ ಪುನರಾರಂಭವನ್ನು ಮಾಡಿ ಶಾಂತಿಯೊಂದಿಗೆ ಬೆಳೆಯಿರಿ. ವೃಶ್ಚಿಕ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂಶೋಧನೆ, ತಂತ್ರಯೋಜನೆ ಮತ್ತು ವಿಶ್ಲೇಷಣೆ ಕೆಲಸಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರ ಅನ್ನುವಂಥದ್ದು ಸಿಗ್ತದೆ. ಯೋಜನೆಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗ್ತದೆ. ಆದರೆ ಶಂಕೆ ಮತ್ತು ಅತಿಯಾದ ಚಿಂತನೆ ಎನ್ನುವಂಥದ್ದನ್ನು ಮಾಡಬಾರ್ದು. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದ ಸುಧಾರಣೆ ಉಂಟಾಗ್ತದೆ. ಹೊಸ ಆದಾಯದ ಅವಕಾಶಗಳು ಬರಬಹುದು. ಆದರೆ ಅಪಾಯಕರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಸಂಬಂಧಗಳಲ್ಲಿ ಸತ್ಯತೆ ಹೊರಬರುವಂಥ ದಿನ. ತಪ್ಪು ಅರ್ಥಗಳ ನಿವಾರಣೆ ಉಂಟಾಗೋ ಸಾಧ್ಯತೆ ಇರ್ತದೆ. ಕಠಿಣವಾದಂಥ ಸಂವಹನ ಮಾಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ತೀವ್ರವಾದಂಥ ಆದರೆ ವಿಶ್ಲೇಷಣಾತ್ಮಕಂಥ ಮನೋಭಾವ ಅನ್ನುವಂಥದ್ದು ಇರ್ತದೆ. ಒಳಗಿನ ಪರಿವರ್ತನೆ ಬಗ್ಗೆ ಯೋಚನೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಕೆಲವೊಮ್ಮೆ ಭಾವನಾತ್ಮಕ ಒತ್ತಡ ಅನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ನೀವು ಅತಿಯಾದ ವಿಶ್ಲೇಷಣೆ ಮಾಡೋದನ್ನು ತಪ್ಪಿಸಬೇಕು. ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ತುರ್ತು ನಿರ್ಧಾರಗಳನ್ನು ಕೈಗೊಳ್ಳಬಾರದು. ಪರಿಹಾರಕ್ಕೋಸ್ಕರ ಸೂರ್ಯನಿಗೆ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭಫಲವನ್ನು ನೀಡುತ್ತದೆ. ಜಾಣ್ಮೆಯಿಂದ ಪರಿವರ್ತನೆಯಾಗಿ ಸ್ಪಷ್ಟವಾಗಿ ಯೋಚಿಸಿ ಶಾಂತವಾಗಿ ಮುನ್ನಡೆಯಿರಿ. ಧನುಸ್ಸು ರಾಶಿಯವರೇ, ಈ ದಿನ ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಅವಕಾಶಗಳು ಮತ್ತೆ ಆರಂಭ ಆಗುವಂಥ ಸಾಧ್ಯತೆಗಳಿರ್ತದೆ. ಸಂವಹನದ ಮೂಲಕ ಯಶಸ್ಸು ಅನ್ನುವಂಥದ್ದು ದೊರೆಯುತ್ತದೆ. ಅತಿಯಾದ ಆತ್ಮವಿಶ್ವಾಸ ಇಟ್ಕೊಂಡು ಮುಂದುವರಿಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದಂಥ ಸುಧಾರಣೆ ಆಗ್ತದೆ. ಹೊಸ ಆದಾಯದ ಕಲ್ಪನೆಗಳು ಬರ್ತದೆ. ಆದರೆ ತುರ್ತಾಗಿ ಖರ್ಚು ಮಾಡುವಂಥದ್ದನ್ನು ತಪ್ಪಿಸಬೇಕು ಅನ್ನುವಂಥದ್ದು. ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗ್ತದೆ. ತಪ್ಪು ಅರ್ಥಗಳ ನಿವಾರಣೆ ಉಂಟಾಗೋ ಸಾಧ್ಯತೆ ಇದೆ. ಆದರೆ ಕಠಿಣ ಮಾತುಗಳಿಂದ ದೂರ ಇರಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಆಶಾವಾದಿಯಾಗಿರ್ತೀರ ಮತ್ತು ಕಲಿಕೆಯ ಮನೋಭಾವ ಅನ್ನುವಂಥದ್ದು ಇರ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ ಕಡೆ ಒಲವು ಮೂಡ್ತದೆ. ಕೆಲವೊಮ್ಮೆ ಗೊಂದಲ ಅನ್ನುವಂಥದ್ದು ಸಹ ಉಂಟಾಗ್ತದೆ. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು ಗಮನವನ್ನು ಕೇಂದ್ರೀಕರಿಸ್ಕೊಳ್ಬೇಕು. ತಾಳ್ಮೆಯನ್ನು ಬೆಳೆಸ್ಕೊಳ್ಬೇಕು. ತುರ್ತಾಗಿ ನಿರ್ಧಾರ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬಾರ್ದು ಅನ್ನುವಂಥದ್ದು. ಎಲ್ಲದಕ್ಕೂ ಪರಿಹಾರವಾಗಿ ತುಳಸಿ ಪೂಜೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು. ಕಲಿಯೋದನ್ನು ಕಲಿಬೇಕು, ಮತ್ತೆ ಆರಂಭಿಸೋದನ್ನು ಕಲಿಬೇಕು, ಜ್ಞಾನವನ್ನು ಬೆಳೆಸ್ಕೊಳೋದನ್ನು ಕಲಿಬೇಕು. ನೋಡಿ, ಈ ದಿನ ಎಲ್ಲನೂ ಕಲಿಬೇಕು. ಅಂದರೆ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳುವಂಥದ್ದು, ಹೊಸ ಹೊಸ ವಿಚಾರಗಳನ್ನು ಕಲಿಯುವಂಥದ್ದು, ಮಾಡಿರುವ ಕೆಲಸಗಳನ್ನು ಮತ್ತೆ ಆರಂಭ ಮಾಡುವಂಥದ್ದು. ಯಾವ ಕಾರ್ಯದಲ್ಲಿ ನಾವು ಸಕ್ಸಸ್ ಆಗಿರ್ತೀವಿ ಅದೇ ಕಾರ್ಯವನ್ನು ಮತ್ತೆ ನಾವು ಪುನರಾರಂಭ ಮಾಡಿದ್ರೆ ಮತ್ತೆ ಅದರಲ್ಲಿ ಇನ್ನೊಮ್ಮೆ ಸಕ್ಸಸ್ಸು ಆಗುವಂಥ ವಿಚಾರಗಳಿರ್ತದೆ. ನೋಡಬೇಕು, ನಿಮ್ಮ ಕಾರ್ಯವನ್ನು ನೋಡಿ ಪರಿಶೀಲನೆ ಮಾಡಿ ಮುಂದುವರಿಯಿರಿ. ಮಕರ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಬಾಕಿ ಉಳಿದ ಕೆಲಸಗಳು ಮತ್ತೆ ಆರಂಭ ಆಗುವಂಥ ಸಾಧ್ಯತೆ ಇರ್ತದೆ. ಯೋಜನೆ ಮತ್ತು ಕಾರ್ಯಗತಗೊಳಿಸೋದಕ್ಕೆ ಉತ್ತಮವಾದಂಥ ದಿನ. ಹಿರಿಯರ ಸಹಕಾರ ಅನ್ನುವಂಥದ್ದು ದೊರೀತದೆ. ಆದರೆ ಅತಿಯಾದಂಥ ನಿಯಂತ್ರಣ ಮಾಡುವಂಥದ್ದು, ಕಠಿಣವಾಗಿ ನಡ್ಕೊಳ್ಳುವಂಥದ್ದನ್ನು ಮಾಡಬಾರ್ದು. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದ ಸ್ಥಿರತೆ ಬರ್ತದೆ. ಹೊಸ ಆದಾಯದ ಯೋಜನೆಗಳಿಗೆ ಅವಕಾಶ ಅನ್ನುವಂಥದ್ದು ದೊರೀತದೆ. ಅಪಾಯಕರ ಹೂಡಿಕೆಗಳನ್ನು ನಿಯಂತ್ರಣಗೊಳಿಸುವಂಥದ್ದು ನಿಮ್ಮ ಜವಾಬ್ದಾರಿಯಾಗಿದೆ. ಸಂಬಂಧಗಳಲ್ಲಿ ಸಂವಹನ ಸುಧಾರಿಸ್ತದೆ. ಹಳೆಯ ತಪ್ಪು ಅರ್ಥಗಳೇನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಬೋದು. ಭಾವನೆಗಳನ್ನು ಒಳಗಡೆ ಹೆಚ್ಚು ಹೊತ್ತು ಇಟ್ಕೊಳ್ಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಮನಸ್ಸಿನಲ್ಲಿ ಪ್ರಾಯೋಗಿಕ ಮತ್ತು ಶಿಸ್ತುಬದ್ಧ ಮನೋಭಾವ ಅನ್ನುವಂಥದ್ದು ಇರ್ತದೆ. ಭವಿಷ್ಯದ ಯೋಜನೆಗಳ ಮೇಲೆ ಗಮನ ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ನಾವು ಗಮನಿಸಬೇಕಾಗಿರುವಂಥದ್ದು ಲವಲವಿಕೆಯನ್ನು ಬೆಳೆಸ್ಕೊಳ್ಬೇಕು, ಆತ್ಮಚಿಂತನೆಯನ್ನು ಮಾಡಬೇಕು, ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಬೇಕು, ಅತಿಯಾಗಿ ಚಿಂತೆ ಮಾಡೋದನ್ನು ಬಿಡಬೇಕು ಅನ್ನೋದು. ಎಲ್ಲದಕ್ಕೂ ಇದನ್ನು ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು.
ಜಾಣ್ಮೆಯಿಂದ ನಡ್ಕೊಳ್ಳಿ, ಸ್ಥಿರವಾಗಿ ಮುಂದುವರಿಯಿರಿ, ಶಾಂತ ಮನಸ್ಸಿನಿಂದ ಬೆಳೆಯಿರಿ ಎನ್ನುವಂಥದ್ದನ್ನು ತಿಳಿಸ್ತಾ ಇದ್ದೇವೆ. ಕುಂಭರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಚಿಂತನೆಗಳು ಮತ್ತು ಆವಿಷ್ಕಾರಗಳಿಗೆ ಉತ್ತಮವಾದಂಥ ದಿನ. ನಿಂತಿದ್ದ ಯೋಜನೆಗಳು ಮತ್ತೆ ಆರಂಭವಾಗುವ ಸಾಧ್ಯತೆ ಇರ್ತದೆ. ಸಂವಹನದ ಮೂಲಕ ಯಶಸ್ಸು ಸಾಧ್ಯ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಗಮನ ಕಾಪಾಡಿಕೊಳ್ಳುವಂಥದ್ದನ್ನು, ಗಮನ ಕೇಂದ್ರೀಕರಿಸುವಂಥದ್ದನ್ನು ಮೇಂಟೈನ್ ಮಾಡಬೇಕು. ಚಂಚಲತೆ ಆಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದೇ ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳು ಬರಬಹುದು. ಆದಾಯದ ಮೂಲಗಳು ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ. ಅಪಾಯಕರ ಹೂಡಿಕೆಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸ್ನೇಹ ಮತ್ತು ಸಾಮಾಜಿಕ ವಲಯಗಳಲ್ಲಿ ಪುನಃ ಸಂಪರ್ಕಗಳು ಬಲವಾಗ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನಿವಾರಣೆ ಆಗೋ ಸಾಧ್ಯತೆ ಇದೆ. ಭಾವನಾತ್ಮಕವಾಗಿ ದೂರ ಇರೋದನ್ನು ಮಾಡಬೇಡಿ. ಎಲ್ಲರ ಜೊತೆ ಬೆರೆಯೋದನ್ನು ಕಲಿತ್ಕೊಳ್ಳಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಸೃಜನಾತ್ಮಕ ಮತ್ತು ಭವಿಷ್ಯಮುಖಿ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ಗುರಿಗಳ ಕಡೆಗೆ ಉತ್ಸಾಹ ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಅಶಾಂತಿ ಎನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ನೀವು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಅತಿಯಾಗಿ ಚಿಂತನೆ ಮಾಡಬಾರ್ದು ಅನ್ನುವಂಥದ್ದು. ಎಲ್ಲದಕ್ಕೆ ಪರಿಹಾರವಾಗಿ ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡಿ, ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡೋದರಿಂದ ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಹೊಸ ಕಲ್ಪನೆಗಳನ್ನು ಪುನರಾರಂಭ ಮಾಡಿ ಗಮನ ಕಾಪಾಡಿಕೊಂಡು ಸ್ಪಷ್ಟತೆಯಿಂದ ಬೆಳೆಯಿರಿ. ಮೀನರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಆರಂಭಗಳಿಗೆ ಉತ್ತಮವಾದಂಥ ದಿನ. ಸಂವಹನ ಮತ್ತು ಯೋಜನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಲಭಿಸ್ತದೆ. ಈ ಹಿಂದೆ ನಿಂತಿದ್ದ ಕೆಲಸಗಳು ಮತ್ತೆ ಆರಂಭವಾಗೋ ಸಾಧ್ಯತೆ ಇರ್ತದೆ. ಆದರೆ ಗೊಂದಲ ಮತ್ತು ಭಾವನಾತ್ಮಕ ನಿರ್ಧಾರಗಳನ್ನು ಮಾಡಬಾರ್ದು ಅನ್ನುವಂಥದ್ದು. ಗೊಂದಲದಿಂದ ಹೊರಗಡೆ ಬನ್ನಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದಂಥ ಸುಧಾರಣೆ ಉಂಟಾಗ್ತದೆ. ಹೊಸ ಆದಾಯದ ವಿಚಾರಗಳು ನಿಮಗೆ ಕಾಣಿಸ್ತದೆ. ತುರ್ತು ಹೂಡಿಕೆ ಮಾಡೋದನ್ನ ನಿಯಂತ್ರಣಗೊಳಿಸಿ ನಿಧಾನವಾಗಿ ಯೋಚನೆ ಮಾಡಿ ಹೂಡಿಕೆಯನ್ನು ಮಾಡಬೇಕಾಗ್ತದೆ. ಸಂಬಂಧಗಳಲ್ಲಿ ತಪ್ಪು ಅರ್ಥಗಳು ಉಂಟಾಗೋ ಸಾಧ್ಯತೆಗಳಿರ್ತದೆ. ಮಾತುಕತೆ ಮೂಲಕ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆದರೆ ಅತಿಯಾದ ಸಂವೇದನೆ ಮಾಡಬಾರ್ದು ಅನ್ನುವಂಥದ್ದು. ಮನಸ್ಥಿತಿಯನ್ನು ನೋಡಿದ್ರೆ ಆಶಾವಾದಿ ಮತ್ತು ವಿಶ್ಲೇಷಣಾತ್ಮಕ ಮನೋಭಾವ ಇರ್ತದೆ. ಆಧ್ಯಾತ್ಮಿಕ, ಪ್ರಾಯೋಗಿಕ ಮತ್ತು ಸಮತೋಲನದಿಂದ ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ. ಕೆಲವೊಮ್ಮೆ ಅತಿಯಾಗಿ ಚಿಂತನೆ ಮಾಡೋದನ್ನು ಕಡಿಮೆ ಮಾಡಬೇಕು. ಆದ್ದರಿಂದ ನೀವು ಈ ದಿನ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ತುರ್ತು ನಿರ್ಧಾರನ ತೆಗೆದುಕೊಳ್ಬಾರ್ದು. ಭಾವನೆ ಮತ್ತು ಬುದ್ಧಿಯ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಭಾವನೆ ನಿಮ್ಮ ಕೈಯಲ್ಲಿರಬೇಕು, ಬುದ್ಧಿ ಅನ್ನುವಂಥದ್ದು ಸಹ ನಿಮ್ಮ ಕೈಯಲ್ಲಿರಬೇಕು. ಆದ್ದರಿಂದ ಎಲ್ಲದಕ್ಕೆ ಪರಿಹಾರವಾಗಿ ಹೆಸರು ಕಾಳನ್ನು ದಾನ ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು, ಜ್ಞಾನದಿಂದ ಪುನರಾರಂಭವನ್ನು ಮಾಡಿ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಆಸೆಯೊಂದಿಗೆ ಮುಂದುವರಿಯಿರಿ. ಈ ದಿನದ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.